ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತಪ್ಪು ಪರಿಕಲ್ಪನೆಗಳಿವೆ. ಅದರಲ್ಲಿ ಕೆಲವು ವಿಷಯಗಳನ್ನು ಗಮನಿಸುವ. ವೃತ್ತವು ಒಂದು ಬಹುಭುಜಾಕೃತಿಯ ಒಂದು ವಿಧ ಅಂತ ಆದರೆ ಅದು ತಪ್ಪು. ಏನು? ವೃತ್ತವು ಬಹುಭುಜಾಕೃತಿ ಅಲ್ಲ. ಯಾಕಂದರೆ ಬಹುಭುಜಾಕೃತಿ ಎನ್ನುವುದು ನೇರ ರೇಖಾಖಂಡಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಆದರೆ ವೃತ್ತವು ಒಂದು ವಕ್ರರೇಖೆಯಿಂದ ಆವೃತಗೊಂಡಂತಹ ಒಂದು ಆವೃತ ಆಕೃತಿ. ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ. ವೃತ್ತಕ್ಕೆ ಯಾವುದೇ ಪರಿಧಿ ಇರುವುದಿಲ್ಲ ಎನ್ನುವ ಎರಡನೇ ತಪ್ಪು ಕಲ್ಪನೆ. ವೃತ್ತಕ್ಕೆ ಒಂದು ಸೀಮಾರೇಖೆ ಅಂತ ಇದೆ. ಯಾವುದೇ ಆವೃತ ಆಕೃತಿ ತೆಗೆದುಕೊಳ್ಳಿ, ಅದಕ್ಕೊಂದು ಸೀಮಾರೇಖೆ ಇರ್ತದೆ. ಹಾಗಾಗಿ ವೃತ್ತಕ್ಕೆ ಪರಿಧಿ ಎನ್ನುವುದು ಇರುತ್ತದೆ. ತಪ್ಪು ಕಲ್ಪನೆ 3, ವೃತ್ತದ ವ್ಯಾಸವು ತ್ರಿಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆ ಅಂತ. ಇಲ್ಲ, ಅದಕ್ಕೆ ಸರಿಯಾದ ಉತ್ತರ ವೃತ್ತದ ವ್ಯಾಸವು ಅದರ ತ್ರಿಜ್ಯದ 2ರಷ್ಟು ಇರುತ್ತದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ವ್ಯಾಸ ಸಮ 2 ತ್ರಿಜ್ಯ. ತಪ್ಪು ಕಲ್ಪನೆ 4, ಒಂದು ವೃತ್ತದಲ್ಲಿ ಕೇವಲ ಒಂದು ಜ್ಯಾ ಇರುತ್ತದೆ. ಅದು ತಪ್ಪು ಕಲ್ಪನೆ. ಸರಿಯಾದ ವಿಷಯ, ವೃತ್ತದಲ್ಲಿ ನಾವು ಅನೇಕ ಜ್ಯಾಗಳನ್ನು ಎಳೆಯಬಹುದು. ತಪ್ಪು ಕಲ್ಪನೆ 5, ಒಂದು ವೃತ್ತದ ಎಲ್ಲ ಕಂಸಗಳು ಸಮಾನ ಉದ್ದವನ್ನು ಹೊಂದಿರುತ್ತದೆ. ಇಲ್ಲ, ನಾವು ವೃತ್ತದಲ್ಲಿ ಬೇರೆ ಬೇರೆ ಅಳತೆಯ ಕಂಸಗಳನ್ನು ನೋಡ್ತೇವೆ. ಅಧಿಕ ಕಂಸ, ಲಘು ಕಂಸ ಅಂಥೇಳಿ. ಹಾಗಾಗಿ ವೃತ್ತದ ಕಂಸಗಳು ಉದ್ದವು ಒಂದೇ ಆಗಿರುವುದಿಲ್ಲ. ತಪ್ಪು ಕಲ್ಪನೆ 6, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡವು ಒಂದೇ ಆಗಿರುತ್ತದೆ ಅಂತ. ಸರಿಯಾದ ಉತ್ತರ, ತ್ರಿಜ್ಯಾಂತರ ಖಂಡವು 2 ತ್ರಿಜ್ಯಗಳು ಮತ್ತು ಕಂಸದಿಂದ ಉಂಟಾಗಿರುವಂಥ ವೃತ್ತದ ಭಾಗವಾಗಿದೆ. ವೃತ್ತಖಂಡ ಎನ್ನುವುದು ಜಾ ಮತ್ತು ಕಂಸಗಳಿಂದ ಉಂಟಾದಂತಹ ವೃತ್ತದ ಒಂದು ಭಾಗವಾಗಿರ್ತದೆ. ಹಾಗಾಗಿ ತ್ರಿಜ್ಯಾಂತರ ಖಂಡವೇ ಬೇರೆ, ವೃತ್ತಖಂಡವೇ ಬೇರೆ. ಈ ರೀತಿಯಾದಂತಹ ತಪ್ಪು ಕಲ್ಪನೆಗಳು ವಿದ್ಯಾರ್ಥಿಗಳಲ್ಲಿ ಮೂಡುವುದು ಸಹಜ. ಆದರೆ ನಾವು ಈ ಎಲ್ಲ ಪರಿಕಲ್ಪನೆಗಳನ್ನು ನಮ್ಮ ಕಿಟ್ನಲ್ಲಿ ಇರುವಂತಹ ಎಲ್ಲ TLMಗಳನ್ನು ಬಳಸಿಕೊಂಡು ನಾವು ಸ್ಪಷ್ಟಪಡಿಸಿದ್ದೇ ಹೌದಾದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ತಪ್ಪು ಕಲ್ಪನೆಯ ಕೂಡ ಅದು ಪರಿಹಾರ ಆಗ್ತದೆ. ಹಾಗಾಗಿ TLMಗಳನ್ನು ಬಳಸಿ ಮಕ್ಕಳಿಗೆ ಈ ಒಂದು ಪರಿಕಲ್ಪನೆಯನ್ನು ಗಟ್ಟಿಗೊಳಿಸುವ